ಭೂಮಿನ ಕಿಡ್ನಾಪ್ ಮಾಡೋಕ್ಕೆ ಒಂದಿಷ್ಟು ರೌಡಿಗಳು ಬರ್ತಾರೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಪ್ರಾಡಕ್ಟ್ ಲಿಂಕುಗಳು ಕೂಡ ಹಾಕಿರ್ತೀನಿ ನಾನು, ಯಾರಿಗಾದರೂ ಬೇಕು ಅಂತಂದರೆ ಬಯೋದಲ್ಲಿ ಇರುತ್ತೆ, ಒಂದ್ಸರಿ ಚೆಕ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಆರಾಮಾಗಿ ಬೈ ಮಾಡಿ. ಆಫರ್ ನಡೀತಾ ಇದೆ ಫ್ಲಿಪ್ಕಾರ್ಟು, ಮಿಂತ್ರಾ, ಅಮೆಝಾನ್ ಎಲ್ಲ ಕೂಡ. ಸೊ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ತುಂಬ ಜನ ಫಾಲೋ ಮಾಡ್ಕೊಳ್ತಿಲ್ಲ, ಹಾಗೆ ನೋಡ್ತಾ ಇದ್ದಾರೆ, ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಊಟ ಮಾಡೋಕ್ಕೆ ಕಿತ್ತಾಡ್ತಾ ಇರ್ತಾರೆ, ಇಲ್ಲಂತೂ ಸಿಕ್ಕಾಬಟ್ಟೆ ಕಿತ್ತಾಡ್ತಾ ಇರ್ತಾರೆ. ಸತ್ಯಣ್ಣ ಅವ್ರಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿರ್ತೈತೆ. ಇಲ್ಲಿ ಒಂದು ಕಡೆಯಿಂದ ದೇವಿಯನಿ ತುಂಬ ಫೀಲಿಂಗಿಂದ ಮನೇಲಿ ಕೂತಿರ್ತಾರೆ. ಸೊ ಸಂಗೀತ ಇದ್ಕೊಂಡು, ಯಾಕೆ ದೇವಿಯನಿ ಈ ರೀತಿ ಸಪ್ಪು ಕೂತಿದ್ಯಾ, ಊಟ ಮಾಡ್ತೀಯ ನೀನು ಅಂತೇಳಿ ಸಂಗೀತ ಕೇಳ್ತಾಳೆ. ಸೊ ಇನ್ನೇನು ಸಂಗೀತ ಇದ್ಕೊಂಡು ಅದೇನಿಲ್ಲ, ದೇವಿಯನಿ ಇದ್ಕೊಂಡು ಅದೇನಿಲ್ಲ, ಸೊ ಇದೇ ನಮ್ಮ ಮಗಳು ಮದುವೆ ಬೇರೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜ್ಜಿ ಇದ್ಕೊಂಡು ಇನ್ನು ನೆಕ್ಸ್ಟ್ ವೀಕಲ್ಲಿ ಅಂದರೆ ಒಂದು 3 ವಾರ ಬಿಟ್ಟು ಮದುವೆನ ಇಟ್ಕೊಂಡಿದ್ದೀವಲ್ವ, ಸೊ ಇನ್ನೇನು ಬಿಡು, ಅದಕ್ಕೆ ಯಾಕೆ ಟೆನ್ಷನ್ನು, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಅಜ್ಜಿ ಹೇಳ್ತಾರೆ. ಹಂಗಂದ ತಕ್ಷಣ ಇನ್ನು ಇವರಿಬ್ಬರು ನಚ್ಚಿನೋ ಅಂಜು ಇಬ್ಬರು ಕೈ ಹಿಡ್ಕೊಂಡು ಹಗ್ ಮಾಡ್ಕೋತಾರೆ. ಇಲ್ಲೇ ಒಂದು ಕಡೆಯಿಂದ ಶ್ರವಣ್ ಇದ್ಕೊಂಡು, ದೇವಿಯಾನಿ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯ, ನಾವು ಇದೀವಲ್ವ ನೋಡ್ಕೊತೀವಿ ಬಿಡು ಅಂತ ಕೂಡ ಹೇಳ್ತಾರೆ. ಇನ್ನು ದೇವಿಯಾನಿ ಇದ್ಕೊಂಡು, ಸೊ ಹಾಗೇನಿಲ್ಲ ಬಾವ, ಅದೇ ಸ್ವಲ್ಪ ಯಾರ್ಯಾರನ್ನ ಕರಿಬೇಕು, ಏನು ಯಾವ ಚೌಟ್ರಿ ಬುಕ್ ಮಾಡಬೇಕು, ಸೊ ಏನೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅನ್ನೋದೇ ಒಂದು ಟೆನ್ಷನ್ ಆಗೋಗ್ಬಿಟ್ಟಿದೆ ಅಂದಾಗ ಶ್ರವಣ್ ಮತ್ತೆ ಅದೇ ಮಾತೇ ಹೇಳ್ತಾರೆ, ನಾನು ನೋಡ್ಕೊತೀನಿ ಅಂತ. ಇನ್ನು ಸಂಗೀತ ಇದ್ಕೊಂಡು, ಇಲ್ಲಿ ನೀನೇನು ಯೋಚನೆ ಮಾಡಬೇಡ, ಮಾಡೋಣ ಸುಮ್ಮನಿರು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಇವನು ಊಟ ಮಾಡೋಕ್ಕೆ ಕಿತ್ತಾಡ್ತಾ ಇರ್ತಾರಲ್ವ ಇವರು, ನಾನು ಊಟ ಮಾಡಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಸೊ ಇವನು ಇದ್ಕೊಂಡು, ಅಜಿತು ಅಂದರೆ ದುರಾದೃಷ್ಟದವರೆಲ್ಲ ಊಟ ಮಾಡಬಾರ್ದು ಹಾಗೆ ಹೀಗೆ ಅಂತೇನೇನೋ ಮಾತಾಡ್ತಾ ಇರ್ತಾನೆ. ಸತ್ಯಣ್ಣ ಅಂತೇಳಿ ಹಗಲೆಲ್ಲ ಒಂದು ಸರಿ ಅವಳು ಮಾತಾಡ್ಸೋದು, ಸತ್ಯಣ್ಣ ಅಂತ ಅಜಿತ್ ಮಾತಾಡ್ಸೋದು. ಇವರಿಬ್ಬರು ಜಗಳ ನಿಲ್ಸೋಕ್ಕೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಸತ್ಯಣ್ಣಿಗೆ. ಸೊ ಆ ಟೆನ್ಷನ್ಗಂತೂ ಅವರಂತೂ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾರೆ. ಅಪ್ಪ ದೇವ್ರೇ ಏನಪ್ಪ ಇದು ಕರ್ಮ ಅಂತೇಳಿ ಎಲೆನ ಹಾಕೊಂಡು ಊಟ ಮಾಡೋಕ್ಕೆ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಎಲೆ ಅರ್ಧೋಗಿರಲ್ಲ, ಅವರೇ ಹಾಕ್ಬಿಟ್ಟು ಅರ್ಧೋಗ್ಬಿಟ್ಟಿದೆ ಎಲೆ, ಏನು ಮಾಡೋದೀಗ ಅಂತೇಳಿ ಸತ್ಯಣ್ಣ ಅವ್ರ ಮುಂದೆ ಹೇಳ್ತಾರೆ. ಹಾಗಂದ ತಕ್ಷಣ ಇವಳು ಇದ್ಕೊಂಡು, ಭೂಮಿ ತಗೊಳ್ಳಿ ಸತ್ಯಣ್ಣ ನೀವೇ ಊಟ ಮಾಡಿ ಅಂತ ಕೊಡ್ತಾರೆ. ಅಜಿತು ಅಷ್ಟೇ, ತಗೊಳ್ಳಿ ಸತ್ಯಣ್ಣ ನೀವು ಊಟ ಮಾಡಿ ಅಂತ ಕೂಡ ಕೊಡ್ತಾರೆ. ಇಬ್ಬರು ದಾನ ಮಾಡ್ತಾರೆ. ನನ್ನ ಮೇಲೆ ಎಷ್ಟೊಂದು ಅಭಿಪ್ರಾಯ ಇದೆಯಪ್ಪ ಇಬ್ಬರಿಗೆ, ನನಗೆ ಊಟ ಮಾಡಿ ಅಂತ ಕೊಡ್ತಾ ಇದ್ದೀರಾ, ಸೊ ನೀವೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ನೀವು ಫಸ್ಟ್ ಊಟ ಮಾಡಿ ಸತ್ಯಣ್ಣ, ನೋಡಿ ನಾನು ಹೇಗೆ ದಾನ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ ಭೂಮಿ ಹೇಳ್ತಾಳೆ. ನಾನು ಕೂಡ ದಾನ ಮಾಡಿದೆ ಅಂತ ಅಜಿತ್ ಹೇಳ್ತಾನೆ. ಇದೇ ರೀತಿ ಮಾತಾಡ್ತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಸತ್ಯಣ್ಣ ಎಲೆ ಅರ್ಧ ಹಾಕಿರೋದು ಒಂದೇ ರೀಸನ್ನು, ಅದೇನು ಅಂತಂದರೆ ಈಗ ಹೇಳ್ತೀನಿ ನೋಡಿ. ಈಗ ಒಂದು ಕೆಲಸ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಊಟ ಮಾಡಿ ಅಂತ ಕೂಡ ಹೇಳ್ತಾನೆ. ಇಲ್ಲ ಸತ್ಯಣ್ಣ ನೀನು ಊಟ ಮಾಡಬೇಕು ಅಂತ ಅಂದಾಗ, ಈಗ ಫೈನಲ್ಲಿ ಇಬ್ಬರನ್ನ ಹೇಗಾದರೂ ಮಾಡಿ ಜೋಡಿ ಮಾಡಿಸ್ಬೇಕು, ಜೋಡಿಲಿ ಊಟ ಮಾಡೋಂಗೆ ಮಾಡಬೇಕು ಅನ್ನೋದು ಸತ್ಯಣ್ಣಂದು ಒಂದು ಆಸೆ ಆಗಿರುತ್ತೆ. ಸೊ ಈಗ ಭೂಮಿ ಹತ್ರ ಒಂದು ಎಲೆ ಇರುತ್ತೆ, ಅಲ್ಲಿ ಅಜಿತ್ನ ಹತ್ರ ಕೂಡ ಒಂದು ಎಲೆ ಇರುತ್ತೆ. ಅದನ್ನ ಹೇಗಾದರೂ ಮಾಡಿ ಇದು ಮಾಡಬೇಕು, ಒಬ್ಬರನ್ನ ಜೊತೆಗೆ ಊಟ ಮಾಡೋ ಥರ ಮಾಡಬೇಕು ಅನ್ನೋದು ಸತ್ಯಣ್ಣಂದು ಒಂದು ಐಡಿಯಾ. ಇನ್ನು ಇಲ್ಲಿ ಒಂದು ಕಡೆ ಸಂಗೀತ ಇದ್ಕೊಂಡು, ನನಗೆ ಒಂದು ಆಸೆ ಇದೆ ದೇವಿಯಾನಿ, ಏನು ಗೊತ್ತಾ, ಶ್ರೀರಾಮ್ ದೇವಸ್ಥಾನ ಇದೆಯಲ್ಲ, ಸೊ ನಮ್ಮ ಅಜಿತ್ತು ಭೂಮಿಗೆ ಹೋಮ ಮಾಡಿದ್ವಲ್ಲ, ಪೂಜೆ ಮಾಡಿಸಿದ್ವಲ್ಲ, ಅಲ್ಲಿ ನಿಮ್ಮ ಮದುವೆ ಆದರೆ ನಮ್ಮ ನಚ್ಚಿನೂ ಅಂಜು ಇಬ್ಬರು ಕೂಡ ಸುಖವಾಗೇ ಇರ್ತಾರೆ ಅನ್ನೋದು ನನ್ನ ಆಸೆ. ಅಂದರೆ 100 ಕಾಲ ಸುಖವಾಗೇ ಇರ್ತಾರೆ ಭೂಮಿ ಅಜಿತ್ ಥರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ದೇವಿಯಾನಿ ಇದ್ಕೊಂಡು ಇಷ್ಟ ಇರಲ್ಲ, ಆದರೂ ಕೂಡ ಸಂಗೀತ ನೀನು ಹೇಗೆ ಹೇಳಿದ್ರೆ ಹಾಗೆ ಅಂತ ಕೂಡ ಒಪ್ಕೊತಾರೆ. ಇನ್ನು ಇವನು ಇದ್ಕೊಂಡು ನಚ್ಚಿ, ಹೌದು ಅಮ್ಮ ನೀನು ಹೇಗೆ ಹೇಳಿದ್ರು ಹಾಗೇನೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತಲ್ಲ ಈಗ ಮಾತಾಡಿದ್ದು ಸರಿ ಹೊರಡಿನ ಅಂತೇಳಿ ನಚ್ಚಿ ಕೂಡ ಹಾಸ್ಪಿಟಲ್ಗೆ ಹೋಗಬೇಕು ಅಂತೇಳಿ ಅವನು ಕೂಡ ಹೊರಡ್ತಾನೆ. ಆದರೆ ಅಂಜುಕ್ಕೆ ಮಾತ್ರ ಇಷ್ಟ ಇರಲ್ಲ, ಅವ್ರ ಅಮ್ಮನ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ. ದೇವಿಯನ್ನು ಅನ್ಕೋತಿರ್ತಾಳೆ ಮನಸ್ಸಲ್ಲಿ, ನನಗೆ ಇವಾಗ ಸದ್ಯಕ್ಕೆ ಈ ಟೆನ್ಷನ್ನು, ಆ ಮದುವೆ ಒಂದು ಆಗಿಬಿಟ್ರೆ ಸಾಕು, ನನ್ನ ಮಗಳು ಜೀವನ ಸೆಟ್ಲಾದರೆ ಸಾಕು, ಏನಾದರೂ ಈ ಶಾರದಾಗ ಅಷ್ಟೊತ್ತಿಗೆ ನೆನಪಿ ಬರಲಿಲ್ಲ ಅಂದರೆ ಸಾಕು ಅಂತ ಬೇಡ್ಕೊತಾ ಇರ್ತಾಳೆ ದೇವ್ರನ್ನೆಲ್ಲ. ಇಲ್ಲಿ ಏನು ಮಾಡ್ತಾನಂದರೆ, ಸದ್ಯಣ್ಣ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿ ಊಟಕ್ಕಿಡೋಕ್ಕೆ ಅಂತ ಹೋಗ್ತಾಳೆ. ಇಲ್ಲ ಇವಾಗ ಒಂದು ಕೆಲಸ ಮಾಡಿ, ನಾನು ಊಟ ಮಾಡ್ತೀನಿ, ನೀವಿಬ್ಬರು ಒಂದೇ ಎಲೆಯಲ್ಲಿ ಊಟ ಮಾಡಿ ಅಂತ ಕೂಡ ಹೇಳ್ತಾರೆ. ನಾನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಿದ್ರೆ ನಾನು ಸಂಗೀತಮ್ಗೆ ಫೋನ್ ಮಾಡ್ತೀನಂತ
ಎದುರಿಸ್ತಾರೆ. ಆವಾಗ ಎದುರಿಸಿದ ತಕ್ಷಣ ಸರಿ ಸರಿ ನಾವು ಊಟ ಮಾಡ್ತೀವಂತ ಜೊತೆ ಊಟ ಮಾಡ್ತಾರೆ. ನೀವು ಆ ಕಡೆ ಅನ್ನ ಇಡಬೇಕು, ಈ ಕಡೆ ಅನ್ನ ಇಡಬೇಕು ಅಂತ ಮಾತಾಡಿಕೊಂಡು ಆ ಕಡೆ ಸ್ವಲ್ಪ ಅನ್ನ ಈ ಕಡೆ ಸ್ವಲ್ಪ ಅನ್ನ ಇಬ್ರಿಗೂ ಬೇರೆ ಬೇರೆ ಸಪ್ರೇಟಾಗಿ ಎಲೆಗಿಡ್ತಾರೆ. ಸೊ ಸಾರುಗಳು ಹಾಕ್ತಾರೆ. ಈ ಕಡೆ ಸಾರು ಬರಬಾರ್ದಂತ ಒಬ್ಬರು, ಈ ಕಡೆ ಸಾಂಬಾರು ಬರಬಾರ್ದಂತ ಒಬ್ಬರು. ಯಪ್ಪ ದೇವ್ರೆ, ಕಿತ್ತಾಡ್ತವ್ರೆ ಇಬ್ಬರು. ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಸೊ ಇನ್ನು ಅವಳು ತಿನ್ನೋಕೆ ಹೋಗಿ ಉದುರಿಸ್ಕೊಂತಾಳೆ, ಅದಕ್ಕೆ ಅಜಿತ್ ಬೈತಾನೆ. ಇವನು ತಿನ್ನೋಕೆ ಹೋಗಿ ಇವನೂ ಚೆಲ್ಕೊತಾನೆ, ಅದಕ್ಕೆ ಭೂಮಿ ಬೈತಾಳೆ. ಇಲ್ಲಿ ಸೆಂಟ್ರಲ್ ಸಿಗಾಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಸೊ ನೀವು ಊಟ ಮಾಡಿ ಅಂತ ಹೇಳಿದ್ರೆ, ಇಲ್ಲಪ್ಪ ನಿಮ್ಮನ್ನು ಕಿತ್ತಾಡಬೇಕಾದಾಗ ನಾನು ನೋಡಿಕೊಂಡು ಮತ್ತೆ ಊಟದಿಂದ ಎದ್ದುಬಿಟ್ಟು ನಾನು ಸಮಾಧಾನ ಮಾಡೋಕ್ಕಾಗಲ್ಲ ಅಜಿತ. ಸೊ ನೀವು ಫಸ್ಟ್ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಪಾಪ ಅವ್ರಿಗೆ ಊಟಕ್ಕಿಟ್ಟು ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಜಗಳ ಆಡ್ಕೊಂಡು ಊಟ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಸುಮ್ಮನೆ ಒಬ್ರಿಗೊಬ್ರು ಇದಕ್ಕೆ ಕಿತ್ತಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸಮಾಧಾನ ಮಾಡಿ ಸತ್ಯಣ್ಣಂಗೆ ಸಾಕಾಗ್ಬಿಟ್ಟಿರ್ತತೆ. ಆವಾಗ ಅದು ಕೊಳೆ ನೋಡ್ಬಿಟ್ಟು ಬೈತಾ ಇರ್ತಾನೆ, ಏನು ಹಿಂಗೆ ಉದುರಿಸ್ತೀಯಲ್ಲ ಸಣ್ಣ ಹುಡುಗಿ ಥರ ಅಂತೇಳ್ಬಿಟ್ಟು. ತಳಿ ನಿಮಗೂ ತಿನ್ನಿಸ್ತೀನಿ ಅಂದಾಗ ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಸಂಜೆ ಆಗಿರುತ್ತೆ. ಈಗ ಭೂಮಿ ನೀನು ಬೇಗ ಹೋಗಮ್ಮ ಮನೆಗೆ, ಸಾಹೇಬರು ಬರ್ತಾಯಿದ್ದಾರೆ ನೋಡು, ಅವ್ರ ಜೊತೆ ಹೋಗ್ಬಿಡು ಮನೆಗೆ, ತಿರ್ಗ ಒಬ್ಬಳೇ ಹೋಗ್ತೀಯ ನೀನು ಅಂತೇಳಿ ಲಕ್ಷ್ಮಕ್ಕ ಹೇಳ್ತಾರೆ. ಆಯಿತು ಹೋಗ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಅವನು ಗಾಡಿ ಹೊಡ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾನೆ. ಅಂದರೆ ಬರ್ತಾಳೆ ಭೂಮಿ ಅಂತ ಹೇಳ್ಬಿಟ್ಟು ಇವಳು ನೋಡ್ಕೊಂಡು ಮುಷ್ಣಿಂಗೆ ತಿರ್ಸ್ಕೊಂಡಿರ್ತಾಳೆ. ಬಂದರೆ ಬರಬಹುದು ಅಂತೇಳಿ ಏನೇನೋ ಒಬ್ಬನೇ ಅವ್ನು ಕರೀದಾರ್ದಂಗೆ ಯಾರನ್ನೋ ಕರೆದಂಗೆ ಕರಿತಾ ಇರ್ತಾನೆ. ಅಷ್ಟರಲ್ಲೇ ಇನ್ನು ಇವಳು ಹೋಗ್ದಂಗೆ ಇದ್ದಿದ್ದಕ್ಕೆ ಹೊರಟೋಗ್ಬಿಡ್ತಾನೆ ಅಜಿತ್ತು. ಹೊರಟೋದ ತಕ್ಷಣ ಇಲ್ಲಿ ತುಂಬ ಶಾಕಾಗಿ ನಿಂತ್ಕೊತಾಳೆ ಭೂಮಿ. ಅಯ್ಯೋ ಭೂಮಿ, ಈಗ ಏನು ಮಾಡ್ತೀಯ ಭೂಮಿ, ಅಜಿತ್ ಸಾಹೇಬರು ನೀನು ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ಹೊರಟೋದ್ರು, ಈಗ ಏನು ಮಾಡ್ತೀಯ ನೀನು ಅಂತ, ಒಬ್ಬಳೇ ಹೋಗ್ತೀಯಾ, ಒಬ್ಬಳೇ ಹೋಗ್ಬೇಡ ಅಂತ ಅಂದಾಗ ನಮ್ಮನೆಗೆ ಬಾ, ನನಗೆ ತುಂಬ ಕೇರ್ ಇದೆ, ನಿನ್ನ ಮೇಲಂತೂ ಸಾಹೇಬ್ರಿಗೆ ಕೇರ್ ಇಲ್ಲ, ನಿಮ್ಮ ಫ್ಯಾಮಿಲಿಗೂ ತುಂಬ ಆಸೆ ಇದೆ, ಆದರೆ ಈಗ ನನಗೆ ತುಂಬ ಕೇರ್ ಅಲ್ವಾ ನಿನ್ನ ಮೇಲೆ, ನಮ್ಮ ಮನೆಗೆ ಬಂದುಬಿಡು ಅಂತ ಲಕ್ಷ್ಮಕ್ಕ ಕರೀತಾರೆ. ಆಯಿತು ಅಂತ ಕೂಡ ಹೇಳ್ತಾಳೆ. ಇಲ್ಲಿ ಒಂದು ಕಡೆ ಅಜಿತ್ ಬರಬೇಕಾದಾಗ ಅವನಿಗೂ ಸಮಾಧಾನ ಇರೋದಿಲ್ಲ, ಯಾಕೆಂದರೆ ಬಿಟ್ಟು ಬಂದುಬಿಟ್ನಲ್ಲ ಭೂಮಿನ ಅಂತ. ಅಷ್ಟರಲ್ಲೇ ಸತ್ಯಣ್ಣ ಬರ್ತಾರಲ್ವ ಟೀ ಅಂಗಡಿ ಹತ್ರ. ಆಗ ಒಂದು ಫೋನ್ ಬರುತ್ತೆ. ಭೂಮಿ ಇದ್ಕೊಂಡು ಸತ್ಯಣ್ಣ ನನ್ನ ಡ್ರಾಪ್ ಮಾಡಿಬಿಟ್ವ ಅಂತ ಅವಳು ಕೂಡ ಕೇಳ್ಕೊಂಡಿರ್ತಾಳೆ. ಅದಕ್ಕಿಂತ ಒಂದು ಮುಂಚೆ ಫೋನ್ ಬಂದುಬಿಟ್ಟಿರುತ್ತಲ್ಲ, ಆ ಫೋನಲ್ಲಿ ಮಾತಾಡೋಣ, ಹೇಗಾದರೂ ಮಾಡಿ ಇವ್ರಿಬ್ರು ಒಂದು ಮಾಡ್ಬೇಕಂತ ಅವಣ್ಣ. ಏನೋ ಅಜಿತಾ ಅಂತೇಳಿ ಕೇಳ್ತಾರೆ. ಏನಿಲ್ಲ ಸತ್ಯಣ್ಣ, ಭೂಮಿನ ಮನೆಗೆ ಡ್ರಾಪ್ ಮಾಡು ಅಂತೇಳಿ ಹೇಳ್ತಾರೆ. ಇಲ್ಲ ಕಣೋ, ನಾನು ಇವಾಗ ಏನೋ ಕೆಲಸದ ಮೇಲೆ ಹೊರಟಿದ್ದೀನಿ, ನನ್ನ ಗಾಡಿ ಕೆಟ್ಟೋಗಿದೆ, ಆ ಗಾಡಿನ ರೆಡಿ ಮಾಡಿಸ್ಕೊಂಡು ನಾನು ಆ ಕೆಲಸ ಮುಗಿಸ್ಕೊಂಡು ಭೂಮಿನ ಬಿಡೋಕ್ಕಾಗಲ್ಲ ಕಣೋ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂದಾಗ ಒಂದು ಆಟೋದಲ್ಲಾದರೂ ಮಾಡಿಕೊಂಡು ಕರ್ಕೊಂಡೋಗಿ ಭೂಮಿನ ಬಿಡು ಅಂತ ಕೂಡ ಹೇಳ್ತಾರೆ. ಇಲ್ಲ ಕಣೋ ಆಗಲ್ಲ, ನನಗೆ ಕೆಲಸ ಇದೆ ಅಂತ ಕಟ್ ಮಾಡಿಬಿಡ್ತಾರೆ. ಸೊ ಇನ್ನೇನು ಅಜಿತ್ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಅಯ್ಯೋ ಏನು ಮಾಡೋದನ್ನೋದೇ ಗೊತ್ತಾಗ್ತಿಲ್ವಲ್ಲ ಇವಾಗ ಅಂತ ತುಂಬ ಕಂಗಾಲಾಗ್ಬಿಟ್ಟಿರ್ತಾನೆ ಅವನಂತೂ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಷ್ಟೇ, ನಾಳೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾರೆ. ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು.